ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವ ವೃಷಭ ರಾಶಿಯವರ ವ್ಯಕ್ತಿತ್ವ ಗುಣಲಕ್ಷಣಗಳ ಬಗ್ಗೆ ತಿಳಿತಾ ಹೋಗೋಣ. ಈ ರಾಶಿಯನ್ನ ಆಳುವ ಗ್ರಹ ಶುಕ್ರ. ಸಂಪತ್ತು, ಸುಖ, ವೈವಾಹಿಕ ಜೀವನ, ಪ್ರಣಯ ಮುಂತಾದ ಅಂಶಗಳನ್ನ ಶುಕ್ರ ಗ್ರಹ ಪ್ರತಿನಿಧಿಸುತ್ತೆ. ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ. ಇತರ ವ್ಯಕ್ತಿಗಳನ್ನ ದಯೆ ಮತ್ತು ಉದಾರ ಭಾವನೆಗಳಿಂದ ಕಾಣ್ತಾರೆ. ಅಂತೆಯೇ ಇತರರ ಏಳಿಗೆ ಮತ್ತು ಒಳಿತನ್ನ ಬಯಸುವ ಗುಣ ಇವರಲ್ಲಿ ಅಗಾಧವಾಗಿರುತ್ತೆ. ಎಂತಹ ಕಠಿಣ ಸಂದರ್ಭಗಳು ಎದುರಾದ್ರೂ ಅದನ್ನು ಎದುರಿಸುವ ಧೈರ್ಯ ಮತ್ತು ಮನಸ್ಥಿತಿ ವೃಷಭ ರಾಶಿಯವರಲ್ಲಿರುತ್ತೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡ್ತಾರೆ. ಅದನ್ನು ಸಂಪಾದಿಸಲು ಸಾಕಷ್ಟು ಶ್ರಮ ವಹಿಸಿನೂ ಕೆಲಸ ಮಾಡ್ತಾರೆ. ಇವರು ವಿಶ್ವಾಸಾರ್ಹ ವ್ಯಕ್ತಿಗಳಾಗಿದ್ದು ಪರಿಶ್ರಮ, ತಾಳ್ಮೆ ಮತ್ತು ಗುರಿಯಿಂದಾಗಿ ಉದ್ಯೋಗದಲ್ಲಿ ಯಶಸ್ಸು ಕಾಣ್ತಾರೆ. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನ ಹರಿಸುವ ಈ ರಾಶಿಯವರು ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆ ಮೂಲಕ ಎಲ್ಲಾ ಕೆಲಸವನ್ನು ಸುಲಭವಾಗಿ ಮಾಡ್ತಾರೆ. ಈ ರಾಶಿಯವರು ಕೃಷಿ, ಬ್ಯಾಂಕ್ ಕೆಲಸ, ಕಲೆ, ಪಾಕಶಾಲೆಗೆ ಸಂಬಂಧಪಟ್ಟಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಸಕ್ಸಸ್ ಕಾಣ್ತಾರೆ. ವೃಷಭ ರಾಶಿಯವರು ಪ್ರೀತಿ, ಐಷಾರಾಮಿ ಮತ್ತು ಸೌಂದರ್ಯದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ತಾವು ಸೇವಿಸುವಂತಹ ಆಹಾರದಿಂದ ಹಿಡಿದು ಫ್ಯಾಷನ್ವರೆಗೂ ಹೊಸತನವನ್ನು ಬಯಸ್ತಾರೆ. ಶುಕ್ರನ ಆಡಳಿತದಿಂದಾಗಿ ಜೀವನವನ್ನ ಒಂದು ಸುಂದರ ಪಯಣದಂತೆ ಸಾಗಿಸಬೇಕು ಅನ್ನೋ ಮನೋಭಾವನೆ ಉಳ್ಳವರಾಗಿರ್ತಾರೆ. ಸೌಂದರ್ಯ ಇಲ್ಲದ ಬದುಕು ಆಶಾದಾಯಕವಲ್ಲ ಎಂಬುದು ಇವರ ಭಾವನೆಯಾಗಿರುತ್ತೆ. ಜೀವನವನ್ನ ಹೆಚ್ಚಿನ ಆಸಕ್ತಿಯೊಂದಿಗೆ ನಡೆಸಲು ಇವರು ಬಯಸ್ತಾರೆ. ಈ ರಾಶಿಯವರು ಕೆಲ ವಿಷಯಗಳಲ್ಲಿ ಅತ್ಯಂತ ಮೊಂಡುತನ ಮತ್ತು ಸೋಮಾರಿತನದ ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಅತ್ಯಂತ ಹಠಮಾರಿ ಸ್ವಭಾವದವರಾದ ಇವರು ಆಸ್ತಿ ಮತ್ತು ಹಣದ ಮೇಲೆ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸುವವರು. ತಮ್ಮ ಆಸ್ತಿ ಮತ್ತು ಸಂಪತ್ತು ಕಳೆದು ಹೋಗಬಹುದು ಎನ್ನುವ ಆತಂಕವು ಇವರಲ್ಲಿರುತ್ತೆ. ತಮ್ಮ ಬಗ್ಗೆ ಕೆಲವು ವಿಷಯಗಳಲ್ಲಿ ಬದಲಾವಣೆಯನ್ನ ಕಂಡುಕೊಳ್ಬೇಕು ಎಂದಾಗ ನಿಧಾನವಾಗಿ ಆದರೂ ಪರವಾಗಿಲ್ಲ, ಬದಲಾವಣೆಯನ್ನ ಕಂಡುಕೊಳ್ತಾರೆ. ಕೆಲ ಸಂದರ್ಭಗಳಲ್ಲಿ ಮೇಲ್ನೋಟಕ್ಕೆ ಶಾಂತ ರೀತಿಯಲ್ಲಿ ಕಂಡ್ರೂ ಆಂತರಿಕವಾಗಿ ಒಂದಿಷ್ಟು ಕೋಪ ಮತ್ತು ಗೊಂದಲವನ್ನ ಹೊಂದಿರ್ತಾರೆ. ಆ ಕೋಪ ಜ್ವಾಲಾಮುಖಿಯಂತೆ ಯಾವಾಗಲಾದರೂ ಸ್ಫೋಟಗೊಳ್ಳಬಹುದು. ಯಾರಾದರೂ ವೃಷಭ ರಾಶಿಯವರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವಕ್ಕೂ ಮತ್ತು ಈ ವಿಡಿಯೋದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳಿಗೂ ಹೊಂದಾಣಿಕೆ ಆದರೆ ಒಂದು ಕಮೆಂಟ್ ಹಾಕಿ.